ವಿಶ್ವವಿದ್ಯಾಲಯಕ್ಕೆ ಅದೇನಾಗಿದೆಯೋ ಗೊತ್ತಿಲ್ಲ, ಬರೀ ಕರ್ಮಕಾಂಡಗಳಿಂದಲೇ ಇತ್ತೀಚೆಗೆ ಹೆಸರಾಗ್ತಾ ಇದೆ. ಮತ್ತೊಂದು ಸಮಸ್ಯೆಯಲ್ಲಿ ಏನು ಅಂದ್ರೆ, ಮೊನ್ನೆ ತಾನೇ ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ಲು. ಅದರ ಬೆನ್ನಲ್ಲೇ ಮತ್ತೊಂದು ದೌರ್ಜನ್ಯದ ಕೇಸ್ ಅಲ್ಲಿ ನಡೆದಿದೆ ಅನ್ನೋ ಆರೋಪ. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರಾ? ಅಲ್ಲಿಯ ಕ್ಯಾಂಟೀನ್ ಓನರ್ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಲೈಂಗಿಕ ಕೀಟಲೆ ಮಾಡಿದ್ನ ಆಂಧ್ರ ಪ್ರದೇಶ ಮೂಲದ ವ್ಯಕ್ತಿ. ಕೀಚಕಾದ್ನ ಸೆಂಟ್ರಲ್ ವಿವಿ ಕ್ಯಾಂಟೀನ್ ನಡೆಸ್ತಾ ಇರುವ ಆ ಓನರ್ ಯಾರಾತ? ಆಳಂದ ತಾಲೂಕಿನಲ್ಲಿರುವ ಕಡಗಂಚಿ ಗ್ರಾಮದಲ್ಲಿ ಈ ವಿಶ್ವವಿದ್ಯಾಲಯ ಇದೆ. ವಿವಿ ಆವರಣದ ಕ್ಯಾಂಟೀನ್ ನಲ್ಲೇ ಕೃತ್ಯ ಎಸಗಿರುವ ಆರೋಪ ಕೇಳಿ ಬರ್ತಾ ಇದೆ. ಅಂಡ್ ಈ ರೀತಿಯ ತಲಹರಟೆಗಳು, ಈ ರೀತಿಯ ವಿಕೃತ ಮನಸ್ಸುಗಳು, ಈ ರೀತಿಯ ಕರ್ಮಕಾಂಡಗಳು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಮೊದಲಲ್ಲ. ತೀರಾ ಇತ್ತೀಚೆಗೆ, ನಾವು ತೀರಾ ಹಳೇದೆಲ್ಲ ತಗೊಳ್ಳೋದು ಬೇಡ, ತೀರಾ ಇತ್ತೀಚೆಗೆ ಒಂದೊಂದು ವಾರ ಆಗಿಲ್ಲ, ಮೊನ್ನೆ ಒಬ್ಬ ಹುಡುಗಿ ವಿದ್ಯಾರ್ಥಿನಿ ಲೈಂಗಿಕ ಕಿರುಕುಳವನ್ನ ತಾಳಲಾರದೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಡೆತ್ ನೋಟ್ ಅನ್ನ ಬರೆದಿಟ್ಟು. ಒಡಿಶಾ ಮೂಲದವಳು ಆಕೆ. ತೀರಾ ಹಸಿಯಾಗಿದೆ ಆ ಸುದ್ದಿ. ಅಲ್ಲಿಯ ವಿಸಿಗೆ ಮತ್ತು ಅಲ್ಲಿಯ ಡೀನ್ಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವ್ರು ಯಾವುದೇ ರೀತಿಯ ಕ್ರಮವನ್ನ ತಗೊಂಡಿರ್ಲಿಲ್ಲ. ಆ ನೋವಲ್ಲಿ ಆಕೆ ಆತ್ಮಹತ್ಯೆನ ಮಾಡ್ಕೊಂಡ್ಲು ಅನ್ನುವಂತಹ ಸುದ್ದಿಯನ್ನ ತೀರಾ ಮೊನ್ನೆ ಓದಿದೆ ನಾನು. ಅದ್ರ ಬೆನ್ನಲ್ಲೇ ಮತ್ತೊಂದು ಅಂಥದ್ದೇ ಘಟನೆ. MA ಎಕನಾಮಿಕ್ಸ್ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ. ಕ್ಯಾಂಟೀನ್ನ ಪ್ರೈವೇಟ್ ರೂಮ್ಗೆ ಕರೆದುಕೊಂಡು ಹೋಗಿ ಮುತ್ತು ಕೊಟ್ಟಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ನೀನ್ ನನ್ನ ಮಗಳ ಇದ್ದ ಹಾಗೆ ಅಂತ ಹೇಳದ್ನಂತೆ ಆ ವ್ಯಕ್ತಿ. ಕ್ಯಾಂಟೀನ್ ಓನರ್ ಕೃತ್ಯದ ಬಗ್ಗೆ ವಿದ್ಯಾರ್ಥಿಗಳು ಇದೀಗ ಕಲ್ಯಾಣ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಇಮೇಲ್ ಮುಖಾಂತರ. ಕಳೆದ ಏಪ್ರಿಲ್ 16ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿನಿ ದೂರಿನ ಬಳಿಕ ಕ್ಯಾಂಟೀನ್ನ ಕ್ಯಾನ್ಸಲ್ ಮಾಡಿದ್ಯಂತೆ ವಿವಿ. ಕಳೆದ ವಾರವಷ್ಟೇ ಆತ್ಮಹತ್ಯೆಗೆ ಶರಣಾಗಿದ್ಲು ಜಯಶ್ರೀ ನಾಯಕ್. ಡೆತ್ ನೋಟ್ ಅನ್ನ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದ ವಿದ್ಯಾರ್ಥಿನಿ, ಪ್ರಾಣಿಶಾಸ್ತ್ರದ ವಿದ್ಯಾರ್ಥಿನಿ, ಅಂದ್ರೆ ಆ ಬ್ರಾಂಚಲ್ಲಿ ಓದ್ತಾ ಇದ್ದವಳು ಜಯಶ್ರೀ, ಒಡಿಶಾ ಮೂಲದವಳಿಗೆ. ಆಕೆಯ ಆತ್ಮಹತ್ಯೆ ಬೆನ್ನಲ್ಲೇ ಮತ್ತೊಬ್ಬ ವಿದ್ಯಾರ್ಥಿನಿಗೆ ಇಂತಹ ಲೈಂಗಿಕ ಕೀಟಲೆ ನಡೆದಿರುವಂತಹ ಘಟನೆ ಕೇಳಿ ಬಂದಿದೆ. ಇದ್ರ ಬೆನ್ನಲ್ಲೇ ಈಗ ಆ ವಿವಿ ಕ್ಯಾಂಟೀನ್ನ ಕ್ಯಾನ್ಸಲ್ ಮಾಡಿದಾರಂತೆ. ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಮಾಡಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಯಾಕೆ ಅದು ವಿದ್ಯಾಭ್ಯಾಸ ಕೊಡುವಂತಹ ತಾಣವಾಗಿದೆಯಾ ಅಥವಾ ಇಂತಹ ಘಟನೆಗಳಿಗೆ ಹೆಸರುವಾಸಿ ಆಗ್ತಾ ಇರುವ ತಾಣಗಳಾಗ್ತಿದ್ಯಾ? ಮೋರ್ ಡೀಟೇಲ್ಸ್ ನನ್ನ ಕಲೀಗ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಒಡಿಶಾ ಮೂಲದ ವಿದ್ಯಾರ್ಥಿನಿ ಲೈಂಗಿಕ ದೌರ್ಜನ್ಯಕ್ಕೆ ಬೇಸತ್ತು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನೋ ಸುದ್ದಿಯನ್ನ ಮೊನ್ನೆ ತಾನೇ ಓದಿದೀವಿ. ಇಷ್ಟೆಲ್ಲ ಆದ್ರೂ ಮತ್ತೆ ಅಂಥದ್ದೇ ಘಟನೆ, ಅಂಥದ್ದೇ ಆರೋಪ ಕೇಳಿ ಬರ್ತಾ ಇದೆ. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಕೊಡ್ಲಾಗ್ತಾ ಇದೆಯಾ ಅಥವಾ ಇಂತಹ ಅನಾಚಾರಗಳೇ ನಡೀತಾ ಇದೆಯಾ? ಹೇಳೋರು ಕೇಳೋರು ಯಾರು ಇಲ್ವಾ? ಯಾಕೆ ಇದ್ರ ಬಗ್ಗೆ ಯಾರು ಹೆಚ್ಚಿನ ಗಮನವನ್ನ ತಗೊಳ್ತಾ ಇಲ್ಲ? ಹೌದು ವಿದ್ಯಾ, ಏನು ಅಂದ್ರೆ ಕರ್ನಾಟಕದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಒಂದಿಲ್ಲೊಂದು ವಿವಾದದ ಮೂಲಕ ಸುದ್ದಿಯಾಗ್ತಿರುವಂತದ್ದು. ಕಳೆದ 4-5 ದಿನಗಳ ಹಿಂದಷ್ಟೇ ಒಡಿಶಾ ಮೂಲದ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂತಹ ದಲಿತ ವಿದ್ಯಾರ್ಥಿನಿ ಜಯಶ್ರೀ ನಾಯಕ್ ಎಂಬುವರು ವಸತಿ ನಿಲಯದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವುದು. ಇನ್ನು ಈ ಕುರಿತು ಪೊಲೀಸ್ ಇಲಾಖೆ ಕೂಡ ತನಿಖೆಯನ್ನ ಕೈಗೊಂಡಿರುವಂತದ್ದು. ಇನ್ನು ಈ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಅಂತಹದೇ ಘಟನೆ ವಿವಿ ಕ್ಯಾಂಪಸ್ ನಲ್ಲಿ ನಡೆದಿರುವಂತದ್ದು. ಇನ್ನು ಆಂಧ್ರ ಪ್ರದೇಶ ಮೂಲದ ಎಕನಾಮಿಕ್ಸ್ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿನಿ ಓರ್ವಳು ನನಗೆ ಕ್ಯಾಂಟೀನ್ ಓನರ್ ಪ್ರೈವೇಟ್ ರೂಮ್ಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದು ಸ್ವತಃ ಆಕೆ ಅಲ್ಲಿನ ಡೀನರ್ಗೆ ಹಾಗೂ ವಿದ್ಯಾರ್ಥಿ ಕಲ್ಯಾಣ ಅಧಿಕಾರಿಗೆ ಇಮೇಲ್ ಮೂಲಕ ದೂರನ್ನ ಸಲ್ಲಿಸಿರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಇನ್ನು ಈ ಎಲ್ಲಾ ಘಟನೆಗಳನ್ನ ಗಮನಿಸ್ತಾ ಹೋದ್ರೆ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸಕ್ಕೂ ಹೆಚ್ಚು ಈ ರೀತಿಯ ಕರ್ಮಕಾಂಡಗಳು ಹೆಚ್ಚಾಗ್ತಿರುವುದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಈ ಕುರಿತು ಕ್ರಮ ಕೈಗೊಳ್ಳಬೇಕು, ಇಲ್ಲಿ ನಡೀತಿರುವಂತಹ ಎಲ್ಲ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯವನ್ನ ತಡೆಯಬೇಕು ಎನ್ನುವಂತಹ ಆಗ್ರಹವನ್ನ ಇಲ್ಲಿನ ಸ್ಥಳೀಯ ಹೋರಾಟಗಾರರು ಮಾಡ್ತಿರುವಂತದ್ದು. ಪ್ರಶ್ನೆ ಬರೋದು, ಅಷ್ಟು ದೊಡ್ಡ ಆರೋಪ ಕೇಳಿ ಬಂದು ಒಂದು ವಾರ ಕಳೆದಿಲ್ಲ, ಅಷ್ಟು ಬೆನ್ನಲ್ಲೇ ಮತ್ತೆ ಅಂಥದ್ದೇ ಆರೋಪ ಕೇಳಿ ಬರುತ್ತೆ ಅಂದ್ರೆ ಆ ವಿಶ್ವವಿದ್ಯಾಲಯದಲ್ಲಿ ಏನಾಗ್ತಾ ಇದೆ? ಇದ್ರ ಬಗ್ಗೆ ಸೀರಿಯಸ್ ಆಕ್ಷನ್ ಯಾಕೆ ತಗೊಳ್ತಾ ಇಲ್ಲ? ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಯಾವುದಕ್ಕೆ ಎಂಟರ್ಟೈನ್ ಮಾಡ್ತಾ ಇದಾರೆ ಅವರು? ಏನಂದ್ರೆ ಜಯಶ್ರೀ ನಾಯಕ್ ಆತ್ಮಹತ್ಯೆ ಪ್ರಕರಣ ಮುನ್ನೆಲೆಗೆ ಬಂದಾಗ ಆ ವಿದ್ಯಾರ್ಥಿನಿ ಅಲ್ಲಿನ ಡೀನರ್ಗೆ ಹಾಗೂ ವಿದ್ಯಾರ್ಥಿ ಕಲ್ಯಾಣ ಅಧಿಕಾರಿಗಳಿಗೆ ದೂರನ್ನು ಕೂಡ ನೀಡಿದ್ರು. ಆದ್ರೂ ಕೂಡ ಅಲ್ಲಿನ ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳು ಹಾಗೂ ಅಲ್ಲಿನ ಪ್ರೊಫೆಸರ್ಗಳು ಯಾವುದೇ ಕ್ರಮ ಕೈಗೊಳ್ಳದೆ ಇದ್ದಾಗ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎಂಬುವಂತಹ ಆರೋಪಗಳು ಕೇಳಿ ಬಂದಿದ್ವು. ಇದೀಗ ಮತ್ತೆ ಕಳೆದ 4-5 ದಿನಗಳ ನಡುವೆ ಮತ್ತೊಂದು ವಿದ್ಯಾರ್ಥಿ ಇದೇ ರೀತಿಯ ಆರೋಪವನ್ನ ಮಾಡಿರುವುದು. ಅಲ್ಲಿನ ವಿಸಿ ಹಾಗೂ ಆಡಳಿತ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಎಂಬ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ತಿರುವುದು. ವಿಶ್ವವಿದ್ಯಾಲಯದ ವಿರುದ್ಧ ಸಾಕಷ್ಟು ಆಕ್ರೋಶ ಆರೋಪಗಳು ಕೇಳಿ ಬರ್ತಿರುವಂತದ್ದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ.